ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಗಂಗಾ ಸಪ್ತಮಿ ಅಥವಾ ಗಂಗಾ ಜಯಂತಿ ಆಚರಣೆಯ ವಿಶೇಷತೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಒಂದ್ಸಲಿ ನಾವು ಗಂಗೆಯಲ್ಲಿ ಮುಳುಗ್ಬಿಟ್ಟು ಎದ್ರು ಸಾಕು, ನಾವು ಮಾಡಿದಂತಹ ಪಾಪಗಳು ಎಲ್ಲನೂ ಕೂಡ ಪರಿಹಾರ ಆಗುವಂಥದ್ದು. ವೈಶಾಖ ಮಾಸದ ಶುಕ್ಲ ಪಕ್ಷದ 7ನೇ ದಿನ ಅಂದರೆ ಸಪ್ತಮಿ ದಿವಸ ಗಂಗಾ ಸಪ್ತಮಿ ಅಂತ ಹೇಳಿ ನಾವು ಇವತ್ತು ಆಚರಿಸಲಾಗುತ್ತೆ. ಈ ದಿನವನ್ನು ಗಂಗಾ ಜಯಂತಿ ಅಂತ ನಾವು ಕರಿತೀವಿ. ಹಾಗೆ ಗಂಗಾ ಸಪ್ತಮಿ ಅಂತಲೂ ಕೂಡ ಕರೀತಾರೆ. ಈ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ದಾನ ಧರ್ಮಗಳನ್ನು ಮಾಡೋದ್ರಿಂದ ಪಾಪಗಳು ತೊಲಗಿ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೇನೆ ಮೋಕ್ಷ ದೊರೆಯುತ್ತೆ ಅಂತ ನಂಬಿಕೆ ಇದೆ. ಹಂಗಾಗಿ ಈ ದಿವಸ ಸಪ್ತಮಿ ದಿವಸ ಎಲ್ಲರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ಇರುವಂಥ ನೀರಿನಲ್ಲಿ ಗಂಗಾದೇವಿಯನ್ನು ಆಹ್ವಾನ ಮಾಡಿಕೊಂಡು ಸ್ನಾನವನ್ನು ಮಾಡಿ ಮತ್ತೆ ಗಂಗಾದೇವಿಯ ಪೂಜೆನ ಮಾಡಬೇಕು. ವೈಶಾಖ ಮಾಸದ ಶುಕ್ಲ ಪಕ್ಷದ 7ನೇ ದಿನ ಈ ದಿನದಂದು ಗಂಗೆಯು ಭೂಮಿಗೆ ಇಳಿದು ಬಂದಂತಹ ದಿನ ಅಂತ ಹೇಳಲಾಗುತ್ತೆ. ಗಂಗಾ ನದಿಯನ್ನ ಅತ್ಯಂತ ಪವಿತ್ರವಾದ ನದಿ ಅಂತ ನಾವು ಪರಿಗಣಿಸಲಾಗುತ್ತೆ. ಎಲ್ಲಾ ಪಾಪಗಳನ್ನ ತೊಳೆಯುವಂತ ಗಂಗೆ. ಒಂದೇ ಒಂದ್ಸಾಲಿ ಗಂಗೆಯಲ್ಲಿ ಮುಳುಗ್ಬಿಟ್ಟು ಎದ್ರು ಕೂಡ ಸಾಕು, ನಾವು ಮಾಡಿದಂತಹ ಪಾಪಗಳು ಎಲ್ಲನೂ ಕೂಡ ಪರಿಹಾರ ಆಗ್ಬಿಡುತ್ತೆ. ಹಂಗಾಗಿ ಗಂಗಾ ನದಿಯಲ್ಲಿ ಸ್ನಾನ ತುಂಬಾ ಪವಿತ್ರವಾದದ್ದು. ಈ ಸಾಲಿ ನಾವು ಗಂಗಾ ಸಪ್ತಮಿಯನ್ನ ಪುನರ್ವಸು ನಕ್ಷತ್ರ ಸುಕರ್ಮ ಯೋಗ ಗರಜಕರಣದಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಇನ್ನು ಈ ಗಂಗಾ ಸಪ್ತಮಿ ಬಗ್ಗೆ ಪದ್ಮಪುರಾಣ, ಬ್ರಹ್ಮಪುರಾಣ, ನಾರದ ಪುರಾಣ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ. ಭಾಗೀರಥ ತನ್ನ ಪೂರ್ವಜರಿಗೆ ಮೋಕ್ಷವನ್ನ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಬ್ರಹ್ಮನನ್ನ ಮೆಚ್ಚಿಸೋದಕ್ಕೋಸ್ಕರ ಕಠಿಣವಾದಂತಹ ತಪಸ್ಸನ್ನ ಮಾಡ್ತಾರೆ. ಆಗ ಬ್ರಹ್ಮದೇವರು ಗಂಗೆಯನ್ನ ಭೂಮಿಗೆ ತರೋದಕ್ಕೋಸ್ಕರ ಅವನಿಗೆ ವರವನ್ನ ಕೊಡ್ತಾರೆ. ನಂತರ ಭಾಗೀರಥನು ಶಿವನನ್ನ ಪ್ರಾರ್ಥಿಸ್ತಾನೆ. ಭಾಗೀರಥನ ಭಕ್ತಿಗೆ ಮೆಚ್ಚಿಬಿಟ್ಟು ಭಾಗೀರಥನ ಆಸೆಯಂತೆ ಗಂಗೆಯನ್ನ ತನ್ನ ಜಡೆಯಲ್ಲಿ ಧಾರಣೆಯನ್ನ ಮಾಡ್ತಾರೆ. ನಂತರ ನಿಧಾನವಾಗಿ ಗಂಗೆ ಭೂಮಿಗೆ ಇಳಿದು ಬರ್ತಾರೆ. ಹೀಗೆ ಭಾಗೀರಥನ ಪೂರ್ವಜರಿಗೆ ಮೋಕ್ಷವನ್ನು ಸಹ ಕೊಡ್ತಾಳೆ ಗಂಗೆ ಅಂತ ಹೇಳಲಾಗುತ್ತೆ. ಇದೇ ದಿನ ನಾವು ಗಂಗಾ ಸಪ್ತಮಿ ಅಂತ ಹೇಳಿ ಆಚರಣೆಯನ್ನ ಮಾಡ್ತೀವಿ. ಇನ್ನೊಂದು ಕತೆ ಏನ್ ಹೇಳುತ್ತೆ ಅಂತ ಅಂದ್ರೆ, ಜಹನು ಮುನಿಯು ತಪಸ್ಸನ್ನ ಮಾಡ್ತಾ ಇರುವಾಗ ಗಂಗೆಯ ಒಂದು ರಭಸದ ಶಬ್ದ ಜಹನು ಮನ ಏಕಾಗ್ರತೆಯನ್ನ ಕೆಡಿಸುತ್ತೆ. ಪದೇ ಪದೇ ಮನಸ್ಸನ್ನ ವಿಚಲಿತಗೊಳಿಸುತ್ತೆ. ಆಗ ಜಹನು ರಾಜನು ಗಂಗೆಯನ್ನ ಕ್ರೋಧದಿಂದ ಪಾನವನ್ನ ಮಾಡ್ತಾರೆ. ನಂತರ ತನ್ನ ಬಲ ಕಿವಿಯಿಂದ ಗಂಗೆಯನ್ನ ಹೊರಗಡೆ ಬಿಡ್ತಾರೆ. ಆದ್ರಿಂದ ಜಹನೂನಿಯ ಮಗಳು ಅಂತ ಹೇಳ್ಬಿಟ್ಟು ಗಂಗೆಯನ್ನ ಜಾಹ್ನವಿ ಅಂತ ಕರೆಯಲಾಗುತ್ತೆ. ಅದಕ್ಕೋಸ್ಕರನೇ ಕೆಲವೊಂದು ಸಂಕಲ್ಪಗಳನ್ನ ಮಾಡ್ಕೊಳ್ಳುವಾಗ ಆಚಮನಾದಿಗಳನ್ನ ಮಾಡಿಕೊಂಡು ಸಂಕಲ್ಪ ಮಾಡ್ಕೊಳ್ಳುವಾಗ ಒಮ್ಮೊಮ್ಮೆ ನಾವು ಬಲ ಕಿವಿಯನ್ನ ಮುಟ್ಕೊಂಡು ಸಂಕಲ್ಪವನ್ನ ಮಾಡ್ಕೋಬೇಕು. ಯಾಕಂತ ಅಂದ್ರೆ ಬಲ ಕಿವಿಯಿಂದ ಅಂದ್ರೆ ಜಹನೂಮನ ಬಲ ಕಿವಿಯಿಂದ ಗಂಗೆ ಹರಿದು ಬಂದಿರುವ ಕಾರಣ ಒಮ್ಮೊಮ್ಮೆ ಸಂಕಲ್ಪದಲ್ಲಿ ಈ ರೀತಿಯಾಗಿ ಮಾಡಲಾಗುತ್ತೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಮರಣದ ನಂತರ ಮೋಕ್ಷವನ್ನು ಪಡ್ಕೊಳ್ಬೋದು ಅಂತ ಹೇಳಲಾಗುತ್ತೆ. ಆದ್ರಿಂದ ಗಂಗಾ ಸ್ನಾನವನ್ನು ಮಾಡೋದು, ದಾನಗಳನ್ನು ಮಾಡೋದು, ಪೂಜೆಯನ್ನ ಮಾಡೋದು, ಇದರಿಂದ ಬಹಳ ಪುಣ್ಯವನ್ನ ಪಡ್ಕೊಳ್ಬೋದು. ಅಷ್ಟು ಒಂದು ಮಹತ್ವ ಈ ದಿನಕ್ಕಿದೆ. ಹಾಗಾಗಿ ಈ ದಿನ ಗಂಗೆ ಪೂಜೆ ಮಾಡಿದಷ್ಟು ಶ್ರೇಷ್ಠ ಅಂತ ಹೇಳ್ತಾರೆ. ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನ ಮಾಡಿಕೊಂಡು ಮನೆಗಳಲ್ಲಿ ಬೋರ್ವೆಲ್ಲು ಅಥವಾ ಬಾವಿಗಳ ವ್ಯವಸ್ಥೆ ಇದ್ರೆ, ನೀರಿನ ಸೌಲಭ್ಯ ಇತ್ತು ಅಂತ ಅಂದ್ರೆ ಒಂದು ತಾಮ್ರದ ಚೆಂಬಲ್ಲಿ ಗಂಗೆಯನ್ನ ತುಂಬಿಟ್ಟು ಸಂಕಲ್ಪ ಪೂರ್ವಕವಾಗಿ ಗಂಗಾ ಪೂಜೆಯನ್ನ ಮಾಡ್ಕೊಳ್ಳಿ. ಹೆಜ್ಜೆ, ವಸ್ತ್ರ, ಹೂವ ಎಲ್ಲವನ್ನ ಅರ್ಪಿಸ್ಬಿಟ್ಟು ನೈವೇದ್ಯವನ್ನ ಮಾಡ್ಕೊಳ್ಳಿ. ಧೂಪ ದೀಪ ನೈವೇದ್ಯದಿಂದ ಗಂಗೆ ಪೂಜೆನ ಮಾಡ್ಕೊಳ್ಳಿ. ನಂತರ ಆರತಿಯನ್ನ ಮಾಡ್ಕೊಳ್ಳಿ. ಎಲ್ಲವನ್ನ ಅರ್ಪಿಸ್ಬಿಟ್ಟು ಗಂಗೆಗೆ ನೈವೇದ್ಯವನ್ನ ಮಾಡಿ ಧೂಪ ದೀಪ ನೈವೇದ್ಯಗಳಿಂದ ಗಂಗೆ ಪೂಜೆನ ಮಾಡಿ ಆರತಿಯನ್ನ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ನಿಮ್ಮ ಮನೆಗಳಲ್ಲಿ ಕಾಶಿಯಿಂದ ತಂದಂತಹ ಗಂಗಾ ಗಿಂಡಿ, ಆ ಗಿಂಡಿಗೂ ಸಹ ನೀವು ಪೂಜೆನ ಮಾಡ್ಕೊಳ್ಬೋದು. ಸಿಂಪಲ್ ಆಗಿ ಇವತ್ತಿನ ದಿವಸ ನೀವು ಗಂಗೆ ಪೂಜೆನ ತಪ್ಪದೆ ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಇನ್ನು ಕೆಲವರೆಲ್ಲ ಸ್ನಾನ ಮಾಡುವಾಗ್ಲೇನೆ ಸಂಕಲ್ಪ ಪೂರ್ವಕವಾಗಿ ಹೇಗೂ ವೈಶಾಖ ಸ್ನಾನ ಮಾಡಿರ್ತೀರಾ, ಹಾಗೇನೆ ಸಂಕಲ್ಪ ಪೂರ್ವಕವಾಗಿ ಸ್ನಾನವನ್ನ ಮಾಡ್ಕೊಂಡಿರ್ತೀರಾ. ಅಂದ್ರೆ ಗಂಗೆಯಲ್ಲಿ ನಾವು ಸ್ನಾನವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಕೆಲವರೆಲ್ಲ ನಿಮ್ಮ ಮನೆಯಲ್ಲೇ ಇರುವಂತ ನೀರಿನಲ್ಲಿ ಮಾಡ್ಕೊಂಡಿರ್ತೀರಾ. ಅಂದ್ರೆ ಕೆಲವ್ರಿಗೆಲ್ಲ ಗೊತ್ತಿರುತ್ತೆ ಈ ದಿನ ವಿಶೇಷತೆ ಏನು ಅಂತ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದಿಷ್ಟು ಕೂಡ ಗಂಗಾ ಸಪ್ತಮಿ ಅಥವಾ ಗಂಗಾ ಜಯಂತಿ ಆಚರಣೆಯ ವಿಶೇಷತೆ.
ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.